ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರೇಖಾ, ಚೆನ್ನಾಗಿದ್ದೀನಿ ನಾನು ಸಹ. ಬನ್ನಿ, ಇವತ್ತು ನಾನು ಮೆಂತ್ಯ ಸೊಪ್ಪಲ್ಲಿ ಗ್ರೇವಿ ಮಾಡಿದ್ದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತದೋ ಇಲ್ಲೋ ಅಂತ ನಾನು ನೋಡ್ತಾ ಇರೋದು ಫ್ರೆಂಡ್ಸ್. ಹಾಗೆ ನೋಡಿ, ಇಲ್ಲಿ ಇದಕ್ಕೇನೆಲ್ಲ ಬೇಕಂತ ನೋಡ್ಕೊಂಬರೋಣ. 2 ಟೇಬಲ್ ಸ್ಪೂನಷ್ಟು ಶೇಂಗಾ ತಗೊಳ್ಳಿ, 1.5 ಚಮಚದಷ್ಟು ಧನಿಯಾ ತಗೊಳ್ಳಿ, ಕಡಲೆಬೇಳೆ ಮತ್ತು ಎಳ್ಳು 1 ಚಮಚ ತಗೊಳ್ಳಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಕರಿಮೆಣಸನ್ನು ತಗೊಳ್ಳಿ. ಇವನ್ನೆಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಹೀಗೆ ಒಂದಾದಮೇಲೆ ಒಂದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಬೌಲಲ್ಲಿ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ಒಟ್ಟಿಗೆ ಎಲ್ಲನೂ ಹಾಕ್ಬಿಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಎಳ್ಳನ್ನು ಹಾಕಬೇಕು. ಎಳ್ಳನ್ನು ಹಾಕಿ ಸ್ಟವನ್ನು ಆಫ್ ಮಾಡಿಬಿಡಿ. ಆ ಬಿಸಿಲೇ ಅದು ಚಟಪಟ ಅಂತ ಸಿಡಿಯುತ್ತೆ. ಸೊ ನೋಡಿ, ಈಗ ಇದು ಕೂಡ ಆಗಿದೆ. ಸ್ವಲ್ಪ ಸಿಡಿದ್ರೆ ಸಾಕು ಫ್ರೆಂಡ್ಸ್. ಇದು ಸಹ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆ ಎಳ್ಳನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನೀಗ ಮಿಕ್ಸಿ ಮಾಡ್ತೀನಿ. ನೋಡಿ, ಇದೀಗ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ. ಸಖತ್ತಾದ ರುಚಿ ಇರುತ್ತೆ ಫ್ರೆಂಡ್ಸ್. ನಾನು ಭಾವಿಸೇ ಇದ್ದಿಲ್ಲ. ಸೊ ಇದು ನನ್ನ ಮನೇಲಿ ಏನು ಮಾಡಿದ್ರಲ್ವಾ, ಸೊ ಹಾಗೆ ನನಗೆ ಭಾಳ ಅಂದರೆ ಭಾಳ ಮನಸ್ಸಿಗೆ ಇಷ್ಟ ಆಗ್ಬಿಡ್ತು. ಸೊ ಮತ್ತೆ ಸೆಕೆಂಡ್ ಡೇ ನಾನು ಇದನ್ನು ಮಾಡಿರುವಂಥದ್ದು. ನೀವು ಸಹ ಮಾಡಿ ಮನೇಲಿ. ಈ ಥರ ಇದು ರುಬ್ಬಿಟ್ಕೊಂಡು ಸೈಡಿಗೆ ಇಟ್ಬಿಡಿ. ಈಗ ಆನಿಯನ್ನು, ಈರುಳ್ಳಿ 3 ತಗೊಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, ಹಾಗೆ 1 ಇಂಚು ಶುಂಠಿ, ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಉಪ್ಪು ಮತ್ತು ರುಬ್ಬಿರುವಂಥ ಮಿಶ್ರಣ. ನೋಡಿ, ಖಾರದ ಪುಡಿ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಅರಿಶಿನ ಪುಡಿ, ಹಾಗೆ 2 ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸೊಪ್ಪನ್ನು ನಾನೀಗ ಬಿಡಿಸಿ ಸ್ವಚ್ಛವಾಗಿ ತೊಳ್ಕೊಂಡು ಇಟ್ಕೊಂಡಿರೋದು. ಸೊ ಕಟ್ ಮಾಡಿಬಿಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಸೊ ಇದು ರೆಡಿ ಇದೆ. ಇದು ಹಾಗೆ ಎಣ್ಣೆ ಕೂಡ ರೆಡಿ ಇದೆ ನೋಡಿ. ಈಗ ತವ ಕಾದಿದೆ. ಸೊ ಎಣ್ಣೆನ ಹಾಕೋಣ. ಸ್ವಲ್ಪ ಸಾಮಗ್ರಿಯಲ್ಲಿ ಇದು ಅದ್ಭುತವಾದ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈಗ ಎಣ್ಣೆ ಕಾದ ನಂತರ ನಾನು ಜೀರಿಗೆ ಹಾಕಿದ್ದೀನಿ ನೋಡಿ. ಅದ ನಂತರ ನಾವು ಬೆಳ್ಳುಳ್ಳಿನ ಮತ್ತು ಅಲ್ಲನ ಹೆಚ್ಚಿಟ್ಕೊಂಡಿದ್ವಲ್ವ, ಅದನ್ನು ಸಹ ಸೇರಿಸೋಣ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅವು ಬೇಯಬೇಕು ಫ್ರೆಂಡ್ಸ್. ಹೀಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಇದು ರೋಸ್ಟ್ ಆಗಲಿ. ಇದು ಫ್ರೆಂಡ್ಸ್ ಚಪಾತಿ, ರೊಟ್ಟಿ ಅಥವಾ ಪರೋಟ ಕೂಡ ಇದು ಸೂಪರ್ ಆದ ರುಚಿ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ, ಸರಿನಾ? ಸೊ ನೋಡಿ, ಈಗ ಲಾಸ್ಟಲ್ಲಿ ನಾವು ಟೊಮೊಟೊನ ಹಾಕಬೇಕು. ಈಗ ಇದಾಗಿದಲ್ವಾ, ಇದರಲ್ಲಿ ಟೊಮೊಟೊ ಹಾಕ್ಕೊಂಡು ಇದು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಕಾದರೆ ನೀವು ಇಲ್ಲಿ ಉಪ್ಪು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಲಾಸ್ಟಲ್ಲಿ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಸೊಪ್ಪು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ಹಾಗೆ ಅದು ಎಣ್ಣೆನ ಬಿಟ್ಕೊಳ್ಳುತ್ತೆ. ಆಗ ನಾವು ಅರಿಶಿನ ಪುಡಿನ, ಖಾರವನ್ನು ನಿಮಗೆ ಎಷ್ಟು ಬೇಕು ನೋಡಿ ಖಾರ ಹಾಕಿ. ಅರಿಶಿನ ಪುಡಿ ಮಾತ್ರ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ನೀವು ಖಾರ ಜಾಸ್ತಿ ತಿನ್ನೋರಾದರೆ 2 ಚಮಚ ಅಂದರೆ 3 ಚಮಚ ಹಾಕ್ಕೊಳ್ಳಿ. ಉಪ್ಪು ರುಚಿ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಕುದಿಬೇಕು. ಸೊ ಈಗ ನಾನು ಮಿಶ್ರಣ ಹಾಕ್ತಾಯಿದ್ದೀನಿ, ರುಬ್ಬಿಟ್ಟಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನಾವು ನೀರನ್ನು ಇಲ್ಲಿ ಆ್ಯಡ್ ಮಾಡೋಣ. ನೋಡಿ, ಸಖತ್ತಾದ ರುಚಿ ಇರುತ್ತೆ ಇದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಮನೇಲಿ ಏನು ಮಾಡ್ತೀವಲ್ವ ಅದನ್ನೇ ನಾನು ವಿಡಿಯೋ ಮಾಡಿ ಹಾಕೋದು ನಿಮಗೆ. ಫಸ್ಟ್ ನಾವು ಮನೆಯಲ್ಲಿ ಪ್ರಯೋಗ ಮಾಡ್ತೀವಿ. ಸೊ ಅದು ಚೆನ್ನಾಗಿ ಬಂದರೆ ಮಾತ್ರ ನಿಮಗೆ ವಿಡಿಯೋ ಹಾಕ್ತೀವಿ. ಸೊ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಅದು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿ, ಆಗಲೇ ಎಣ್ಣೆ ಬಿಡುತ್ತೆ ಅದು. ಸೊ ನೋಡಿ ಫ್ರೆಂಡ್ಸ್, ಇದೀಗಾಗಿದೆ. ಸೊ ಸರ್ವ್ ಮಾಡ್ಬೋದು. ಸೊ ನೋಡಿ, ನೀವು ಒಮ್ಮೆ ಇದನ್ನು ಮನೇಲಿ ಮಾಡಿ ಅವಾಗ ಹೇಳಿ. ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ ಸೂಪರ್ ಆದ ರುಚಿ ಇದೆ, ಇದು ಸಖತ್ತಾಗಿ ಬಂದಿದೆ ಅಂತ. ಸೊ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಲಿಲ್ಲದ್ರೆ ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ.